ನಾನು ಅನುಭವಿಸದ ನೋವಿಲ್ಲ, ಕಾಣದ ಸುಖವಿಲ್ಲ. ನನ್ನ ಅವಮಾನ ಮಾಡೋದೇ ಹವ್ಯಾಸ ಮಾಡಿಕೊಂಡವರು ಕೂಡ ಇದ್ದಾರೆ. ಅವರು ವಿಷ್ಣುವರ್ಧನ್ ಅವ್ರನ್ನ ಗುರುತಿಸಿ ಅವ್ರ ಹತ್ರ ಬಂದು, ಅಂಕಲ್ ನೀವು ಯಜಮಾನ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಯಜಮಾನ ಚಿತ್ರ ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಹೀಗೆ ಮಾತನಾಡ್ತಾ ಮೊನ್ನೆ ಅಷ್ಟೇ ಈ ರೂಮ್ನಲ್ಲಿ ಶಿವರಾಮಣ್ಣ ಅವ್ರ ಜೊತೆ ನಾಗರಹಾವು ಸಿನಿಮಾನ ಪೂರ್ತಿಯಾಗಿ ನೋಡಿದೆ. ಪುಟ್ಟಣ್ಣ ಅವರು ಸಿನಿಮಾ ಮುಗಿದ ಮೇಲೆ ಸಿನಿಮಾ ನೋಡೋಕ್ಕೆ ಹೋಗಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೆಯದಾಗೆ ಆಗುತ್ತೆ ಅಂತ ಹೇಳಿದರು. ಕಾರೊಳಗೆ ಹೋದ ಕೂಡಲೇ ಒಂದು ಬ್ಯಾಗನ್ನು ತೆಗೆದು, ನೋಡಿ ಇದು ನನ್ನ ಆಸ್ತಿ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪುಟ್ಟಣ್ಣ ಅವರ ನಡುವಿನ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಪುಸ್ತಕ ಬರೀಬೇಕು ಅಂತ ಸದಾಶಿವ ಶೆಣೆಯವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಮೊದಲನೇ ದಿನ ಸಂದರ್ಶನ ಮಾಡಲಿಕ್ಕೆ ಹೋದಾಗ ಯಾವ ರೀತಿಯ ಒಂದು ಮಾತುಕತೆಗಳು ಆಯಿತು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಆಗ ಪರ್ವ ಸಿನಿಮಾದ ಶೂಟಿಂಗ್ ನಡೀತಿತ್ತು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ವಿಷ್ಣುವರ್ಧನ್ ಅವರು ಉಳಿದುಕೊಂಡಿದ್ದರು. ಅಲ್ಲಿಗೆ ಸದಾಶಿವ ಶೆಣೆಯವರು ಹೋಗಿ ಈ ರೀತಿ ಒಂದು ಮಾತುಕತೆಯನ್ನು ಆಡಲಿಕ್ಕೆ ಒಂದು ಪರ್ಮಿಷನ್ ತಗೊಂಡು ಮಾತುಕತೆಯನ್ನು ಆರಂಭಿಸಿದಾಗ, ನಿಮ್ಮ ಜೀವನದ ಬಗ್ಗೆ, ಈ ಸಿನಿಮಾ ಜರ್ನಿಯ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂತ ಕೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು, ನಾನು ಯಾವತ್ತೂ ಇಂಥದ್ದೇ ಬೇಕು ಅಂತ ಬಯಸಿದವನಲ್ಲ, ಆದರೆ ನನಗೆ ಅಡ್ವೆಂಚರಸ್ ಆಗಿರೋದು ಅಂದರೆ ಇಷ್ಟ. ಯಾವುದೇ ಒಂದು ವಿಷಯಕ್ಕೆ ಅಂಟುಕೊಳ್ಳೋನು ನಾನಲ್ಲ, ಆ ರೀತಿ ಜಾಯಿಮಾನನು ನಂದಲ್ಲ. ಹಾಗಂತ ಬೇರೆಯವರು ನನಗೆ ಕಂಡೀಷನ್ ಹಾಕಿದರೆ, ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನನಗಿಷ್ಟ ಆಗಲ್ಲ. ನಾನು ಸ್ವಾಭಿಮಾನಿ ಅಂತ ಹೇಳ್ತಾರೆ. ಹೀಗೆ ಮಾತು ಮುಂದುವರಿಸ್ತಾ, ನಾನು ಜೀವನವನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಿದ್ದೀನಿ. ಯಾವುದೇ ವಿಷಯದ ಬಗ್ಗೆ ನನಗೆ ರಿಗ್ರೆಟ್ ಇಲ್ಲ. ನನ್ನ ಜೀವನದಲ್ಲಿ ನನ್ನ ಯೋಗ್ಯತೆಗಿಂತ ಜಾಸ್ತಿನೇ ಹೆಸರು, ಗೌರವ, ಪ್ರೀತಿ ಎಲ್ಲ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ದೇವ್ರು ನಡೆಸ್ಕೊಂಡು ಬಂದಿರೋ ದಾರಿ ಅಂತ ನನಗನ್ಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ನಾನು ಜೀವನದಲ್ಲಿ ಸಾಕಷ್ಟು ಹಣ ಮಾಡಿದ್ದೀನಿ ಮತ್ತು ಹಣನ ಕಳ್ಕೊಂಡಿದ್ದೀನಿ ಕೂಡ. ಅದೇ ರೀತಿ ತುಂಬ ಜನ ಅಭಿಮಾನಿಗಳು ಕೂಡ ನನಗೆ ಸಿಕ್ಕಿದ್ದಾರೆ. ಹಾಗೆಯೇ ಕೆಲವೊಬ್ಬರು ಅವಮಾನ ಮಾಡಿದವರು ಕೂಡ ಇದ್ದಾರೆ. ನನ್ನ ಅವಮಾನ ಮಾಡೋದೇ ಹವ್ಯಾಸ ಮಾಡಿಕೊಂಡವರು ಕೂಡ ಇದ್ದಾರೆ. ಈ ರೀತಿಯ ಕೆಲವೊಂದು ಅವಮಾನಗಳಿಂದ ನಾನು ಸಾಕಷ್ಟು ನೋವನ್ನು ಕೂಡ ಅನುಭವಿಸಿದ್ದೀನಿ. ಈ ಕಾರಣಗಳಿಂದ ಅತ್ತಿದ್ದೇನೆ. ಆದರೆ ಕೆಲವೊಂದು ಹಾಗೆಯೇ ತುಂಬ ವಿಷಯಗಳಿಂದ ನಕ್ಕಿದ್ದೇನೆ. ನನ್ನ ಇಷ್ಟವಾದ ಹುಡುಗಿಯನ್ನು ಮದುವೆಯಾಗಿ ತುಂಬ ಸಂತಸದಿಂದ ಜೀವನವನ್ನು ನಡೆಸ್ತಿದ್ದೇನೆ. ನಾನು ಅನುಭವಿಸದ ನೋವಿಲ್ಲ, ಕಾಣದ ಸುಖವಿಲ್ಲ. ಈ ರೀತಿ ಜೀವನವನ್ನು ದೇವರು ನನಗೆ ಕೊಟ್ಟು ನಡೆಸ್ಕೊಂಡು ಬಂದಿದ್ದಾನೆ ಅಂತ ನನಗನ್ಸುತ್ತೆ ಅಂತ ಹೇಳ್ತಾರೆ. ಈ ರೀತಿ ಆ 5 ಸ್ಟಾರ್ ಹೋಟೆಲ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕೂತು ವಿಷ್ಣುವರ್ಧನ್ ಅವರು ಅವರ ಜೀವನದ ಬಗ್ಗೆ ಸದಾಶಿವ ಶೆಣೆಯವರ ಹತ್ರ ಮಾತಾಡ್ತಾ ಇದ್ದರೆ, ಅಲ್ಲೇ ಒಂದಷ್ಟು ಪುಟಾಣಿ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡ್ತಾ ಇರ್ತಾರೆ. ಅವರು ವಿಷ್ಣುವರ್ಧನ್ ಅವ್ರನ್ನ ಗುರುತಿಸಿ ಅವ್ರ ಹತ್ರ ಬಂದು, ಅಂಕಲ್ ನೀವು ಯಜಮಾನ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಒಮ್ಮೆ ನಕ್ಕು ಆ ಮಕ್ಕಳಿಗೆ ಪ್ರತಿ ನಮಸ್ಕಾರ ಮಾಡಿ, ಹೋಗಿ ನೀವು ಸ್ವಿಮ್ಮಿಂಗ್ ಮಾಡ್ಕೊ, ಆಟ ಆಡಿ ಅಂತ ಕಳಿಸ್ತಾರೆ. ಆನಂತರ ಸದಾಶಿವ ಶೆಣೆಯವರ ಹತ್ರ, ನೋಡಿ ಇಷ್ಟು ಚಿಕ್ಕ ಪುಟಾಣಿ ಮಕ್ಕಳು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಜಮಾನ ಚಿತ್ರ ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ನಾನು ಎಲ್ಲೇ ಹೋದರೂ ತುಂಬ ಪ್ರೀತಿಯಿಂದ ಯಜಮಾನ ಚಿತ್ರದ ಬಗ್ಗೆನೇ ಜನ ನನ್ನ ಹತ್ರ ಮಾತಾಡ್ತಾರೆ. ಅಷ್ಟೊಂದು ಯಜಮಾನ ಜನರಿಗೆ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಮಾತನಾಡ್ತಾ ಮೊನ್ನೆ ಅಷ್ಟೇ ಈ ರೂಮ್ನಲ್ಲಿ ಶಿವರಾಮಣ್ಣ ಅವ್ರ ಜೊತೆ ನಾಗರಹಾವು ಸಿನಿಮಾನ ಪೂರ್ತಿಯಾಗಿ ನೋಡಿದೆ. ಆ ಸಿನಿಮಾ ಬಂದು 29 ವರ್ಷ ಆದರೂ ಒಮ್ಮೆನೂ ಪೂರ್ತಿ ನೋಡಿರಲಿಲ್ಲ. ಮೊನ್ನೆ ಅಷ್ಟೇ ನೋಡಿದ್ದು. ನನಗೆ ಅಷ್ಟೊಂದು ಹಣ, ಕೀರ್ತಿ, ಹೆಸರು ತಂದು ಕೊಟ್ಟಂತಹ ಆ ಸಿನಿಮಾನ ಯಾವತ್ತೂ ಪೂರ್ತಿ ನೋಡಬೇಕು ಅಂತ ನನಗೆ ಅನ್ನಿಸಿರಲಿಲ್ಲ. ನನ್ನ ಗುರು ಪುಟ್ಟಣ್ಣಾಜಿ ಹೇಳಿದಂತೆ ನಾನು ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇನೆ ಅಷ್ಟೇ, ಮತ್ತೇನೂ ಇಲ್ಲ.
ಪುಟ್ಟಣ್ಣ ಅವರು ಸಿನಿಮಾ ಮುಗಿದ ಮೇಲೆ ಸಿನಿಮಾ ನೋಡೋಕ್ಕೆ ಹೋಗಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೆಯದಾಗೆ ಆಗುತ್ತೆ ಅಂತ ಹೇಳಿದರು. ನಾನು ಆ ಮಾತನ್ನೇ ಪಾಲಿಸ್ಕೊಂಡು ಸಿನಿಮಾವನ್ನು ನೋಡೇ ಇರಲಿಲ್ಲ. ನಾನು ಈಗಲೂ ಅಷ್ಟೇ ನನ್ನ ಸಿನಿಮಾಗಳನ್ನು ಪೂರ್ತಿಯಾಗಿ ನೋಡಲ್ಲ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಆ್ಯಕ್ಟರ್ಗೂ ತಾನು ಹೇಗೆ ಸಿನಿಮಾ ಮಾಡಿದ್ದೇನೆ, ಯಾವ ರೀತಿ ಬಂದಿದೆ ಅಂತ ನೋಡಬೇಕು ಅಂತಿರುತ್ತೆ. ಆದರೆ ಅಷ್ಟು ದೊಡ್ಡ ಕಲಾವಿದರಾದ ವಿಷ್ಣುವರ್ಧನ್ ಅವರು ಅವ್ರ ಸಿನಿಮಾನ ಯಾವತ್ತೂ ಪೂರ್ತಿ ನೋಡ್ತಾನೆ ಇರಲಿಲ್ಲವಂತೆ. ಇದೊಂದು ವಿಚಿತ್ರ ಹವ್ಯಾಸ. ಹೀಗೆ ಪುಟ್ಟಣ್ಣ ಅವ್ರ ಬಗ್ಗೆ ಮಾತಾಡ್ತಾ ವಿಷ್ಣುವರ್ಧನ್ ಅವರಿಗೆ ಅವರ ಹಳೆಯ ನೆನಪುಗಳು ನೆನಪಾಗ್ತಾ ಹೋಗ್ತವೆ. ಪುಟ್ಟಣ್ಣ ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಶೂಟಿಂಗ್ ಮಾಡಬೇಕಿದ್ರೆ ಒಂದೇ ರೂಮಲ್ಲಿ ನಾವು ಇರಬೇಕಾದಂತಹ ಪರಿಸ್ಥಿತಿ ಬಂದರೆ ಕೆಳಗಡೆ ಚಾಪೆ ಹಾಕ್ಕೊಂಡು ಅವರು ಮಲಗ್ತಿದ್ರು. ನನ್ನ ಹತ್ರ ನೀನು ಮಂಚದ ಮೇಲೆ ಮಲಗು ಅಂತ ಹೇಳ್ತಿದ್ರು. ಆದರೆ ಕೇವಲ ಆವಾಗಲಷ್ಟೇ ಸಿನಿಮಾಗೆ ಬಂದಿರುವಂತಹ ನಾನು ಅಷ್ಟು ದೊಡ್ಡ ಡೈರೆಕ್ಟ್ರು ನೆಲದ ಮೇಲೆ ಮಲಗ್ತಿರ್ಬೇಕಾದ್ರೆ ಮಂಚದ ಮೇಲೆ ಹೇಗೆ ನಿದ್ರೆ ಮಾಡಲಿ? ಯಾವ ಮನುಷ್ಯನಿಗೆ ಇಂಥ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರುತ್ತೆ? ಪುಟ್ಟಣ್ಣ ಅವ್ರ ಜೊತೆ ಇದ್ದಾಗ ಇದೇ ಕಾರಣಕ್ಕೆ ನನಗೆ ತುಂಬ ಬಾರಿ ಸರಿಯಾಗಿ ನಿದ್ರೆನೇ ಬಂದಿಲ್ಲ ಅಂತ ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಅವರ ಒಂದು ಪ್ರೀತಿ, ಅವರ ಒಂದು ಆತ್ಮೀಯತೆಯನ್ನು ನೆನಪು ಮಾಡ್ಕೊಳ್ತಾರೆ. ಹಾಗೆಯೇ ಪುಟ್ಟಣ್ಣ ಅವರು ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಅಲ್ಲ, ಅವರು ಸ್ಟಾರ್ಗಿಂತ ದೊಡ್ಡವರು. ನನ್ನ ಪ್ರಕಾರ ಅವರು ಸೂರ್ಯ. ಅವರು ಕನ್ನಡ ಚಿತ್ರರಂಗದಲ್ಲಿ ಒಂಥರ ಸೂರ್ಯ ಇದ್ದಂಗೆ ಅಷ್ಟು ಪ್ರಕಾಶಮಾನವಾಗಿ ಬೆಳೆದಂಥವ್ರು ಅಂತ ಪುಟ್ಟಣ್ಣ ಅವರ ಒಂದು ವ್ಯಕ್ತಿತ್ವ, ಹಾಗೆಯೇ ಅವರಿಗೊಂದು ಘನತೆಯನ್ನು ವಿಷ್ಣುವರ್ಧನ್ ಅವರು ಎತ್ತಿ ಹೇಳ್ತಾರೆ. ಹಾಗೆಯೇ ಈ ಥರ ಪುಟ್ಟಣ್ಣವ್ರ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ವಿಷ್ಣುವರ್ಧನ್ ಅವರ ಕಣ್ಣಂಚಿನಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಪುಟಾಣಿ ಮಕ್ಕಳು ಖುಷಿಯಿಂದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಡ್ತಿದ್ರೆ, ಈ ಕಡೆ ವಿಷ್ಣುವರ್ಧನ್ ಅವರು ಪುಟ್ಟ ಮಗುವಿನಂತೆ ಪುಟ್ಟಣ್ಣ ಅವರನ್ನು ನೆನಪಿಸ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಸ್ವಲ್ಪ ಸುಧಾರಿಸ್ಕೊಂಡು, ನನಗೆ ಈಗ ಜೀವನದಲ್ಲಿ ಹೆಸರು, ಕೀರ್ತಿ, ಈ ಹಣ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ನಿಜ ಹೇಳಬೇಕು ಅಂದರೆ ನಾನೀಗ ಜಾಸ್ತಿ ಕಾಲ ಕಳೆಯೋದು ಆಟಿಕೆ ಸಾಮಾನುಗಳ ಜೊತೆ. ಅವುಗಳಿದ್ದರೆ ನನಗೆ ತುಂಬ ಯಾಕೋ ಒಂದು ಸಂತಸ ಸಿಗುತ್ತೆ. ಇತ್ತೀಚೆಗಷ್ಟೇ ಸಿಂಗಾಪುರ್ಗೆ ಹೋದಾಗ ನಾನಲ್ಲಿ ಶಾಪಿಂಗ್ ಮಾಡಿದ್ದು ಅಂದರೆ ಆ ಕಡೆ ಇರೋ ಟಾಯ್ಸ್ ಕಾಂಪ್ಲೆಕ್ಸ್ನಲ್ಲಿ ಆಟಿಕೆ ಸಾಮಾನುಗಳನ್ನು ತಗೊಂಡಿದ್ದು, ಮತ್ತೇನೂ ಖರೀದಿ ಮಾಡಿಲ್ಲ. ಅಲ್ಲಿಂದ ಒಂದು ತಂದಿರೋ ಒಂದು ರಿಮೋಟ್ ಕಾರ್ ಜೊತೆ ದಿನ ಸುಮಾರು 3-4 ಗಂಟೆ ಟೈಮ್ ಪಾಸ್ ಮಾಡ್ತೀನಿ. ತುಂಬ ಇಷ್ಟ ಆಗ್ಬಿಟ್ಟಿದೆ ಅಂತ ಅವರಿಗೆ ಆಟಿಕೆ ಸಾಮಾನುಗಳ ಮೇಲಿರೋ ಪ್ರೀತಿಯನ್ನು ಹಂಚ್ಕೊಳ್ತಾರೆ. ಹೀಗೆ ಈ ರೀತಿ ಮಾತುಕತೆ ಸಾಗ್ತಿರ್ಬೇಕಾದ್ರೆ ಪರ್ವ ಸಿನಿಮಾದ ಶೂಟಿಂಗ್ಗೆ ಹೋಗೋ ಸಮಯ ಬರುತ್ತೆ. ಸರಿ, ಶೂಟಿಂಗ್ಗೆ ಹೋಗೋಣ ಅಂತ ಕಾರನ್ನು ಹತ್ತಲಿಕ್ಕೆ ವಿಷ್ಣುವರ್ಧನ್ ಅವರು ಹೊರಡ್ತಾರೆ. ಇದೇ ಸಮಯದಲ್ಲಿ ಸದಾಶಿವ ಶೆಣೈ ಕೂಡ ವಿಷ್ಣುವರ್ಧನ್ ಅವರ ಜೊತೆ ಆಗ್ತಾರೆ. ಕಾರೊಳಗೆ ಹೋದ ಕೂಡಲೇ ಒಂದು ಬ್ಯಾಗನ್ನು ತೆಗೆದು, ನೋಡಿ ಇದು ನನ್ನ ಆಸ್ತಿ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಸದಾಶಿವ ಶೆಣೈ ಅವರು ನಿರ್ಮಾಪಕರು ಸಿನಿಮಾಗೆ ಕೊಟ್ಟಿರೋ ಪೇಮೆಂಟಿನ ನೋಟಿನ ಕಂತೆ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಬ್ಯಾಗಲ್ಲಿರೋದು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸ್ತೋತ್ರ, ವೆಂಕಟೇಶ್ವರ ಸ್ತೋತ್ರ, ಈ ರೀತಿ ದೇವನಾಮಗಳ ಪುಸ್ತಕ ಆಗಿರುತ್ತೆ. ಭಾರತೀಯವರು ಶೂಟಿಂಗ್ ಟೈಮಲ್ಲಿ ಎಲ್ಲಾದರೂ ಸಮಯ ಸಿಕ್ಕಾಗ ಈ ರೀತಿ ದೇವರ ನಾಮವನ್ನು ಭಜಿಸಿದರೆ ಒಳ್ಳೆಯದಾಗತ್ತೆ ಅಂತ ಆ ಪುಸ್ತಕಗಳನ್ನು ಕೊಟ್ಟಿದ್ದರಂತೆ. ವಿಷ್ಣುವರ್ಧನ್ ಅವರು ಇದು ತನ್ನ ಆಸ್ತಿ ಅನ್ನೋ ರೀತಿಯಲ್ಲಿ ಅವುಗಳನ್ನು ಕಾಪಾಡಿಕೊಂಡು ಬಂದಿದ್ದರಂತೆ. ಇದು ವಿಷ್ಣುವರ್ಧನ್ ಅವರ ದೈವ ಭಕ್ತಿಗೆ ಒಂದು ನಿದರ್ಶನ ಅಷ್ಟೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಕುತೂಹಲಭರಿತವಾದ ವಿಶಿಷ್ಟವಾದ ಬಹಳಷ್ಟು ವಿಷಯಗಳು ನಮ್ಮ ದಂತಕಥೆಯ ಸಂಚಿಕೆಗಳಲ್ಲಿ ಬರಲಿಕ್ಕಿವೆ. ಇವುಗಳನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.